ವಿನಾಯಕ್ ನಗರದಲ್ಲಿರುವ ಶ್ರೀ ರಾಘವೇಂದ್ರ ಸ್ವಾಮಿ ಸೇವಾ ಸಮಿತಿಗೆ 3 ಅಂತಾರಾಷ್ಟ್ರೀಯ ಐಎಸ್ಒ ಪ್ರಮಾಣೀಕರಣಗಳು ಲಭಿಸಿರುವುದು ಸಮಿತಿಯ ಎಲ್ಲಾ ಸದಸ್ಯರು, ದಾನಿಗಳು ಹಾಗೂ ಭಕ್ತರಿಗೆ ಹೆಮ್ಮೆ ತಂದಿದೆ ಎಂದು ಸಮಿತಿಯ ಕಾರ್ಯದರ್ಶಿ ಎಚ್.ವಿ. ಸುರೇಶ್ ತಿಳಿಸಿದರು. ಅವರಿಂದು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿ, ಸಮಿತಿಯು ಹಲವು ವರ್ಷಗಳಿಂದ ಶ್ರೀ ರಾಘವೇಂದ್ರ ಸ್ವಾಮಿಗಳ ಆಶೀರ್ವಾದದೊಂದಿಗೆ ಧಾರ್ಮಿಕ, ಸಾಮಾಜಿಕ ಹಾಗೂ ಜನೋಪಯೋಗಿ ಸೇವಾ ಕಾರ್ಯಗಳನ್ನು ನಿಷ್ಠೆಯಿಂದ ನಡೆಸಿಕೊಂಡು ಬರ್ತಾ ಇರೋದನ್ನ ಗುರುತಿಸಿ ಪ್ರಮಾಣೀಕರಣಗಳು ಲಭಿಸಿವೆ. ಸಮಿತಿಯ ಗುಣಮಟ್ಟದ ನಿರ್ವಹಣಾ ವ್ಯವಸ್ಥೆ, ಪರಿಸರ ನಿರ್ವಹಣಾ ವ್ಯವಸ್ಥೆ ಹಾಗೂ ಔದ್ಯೋಗಿಕ ಆರೋಗ್ಯ ಮತ್ತು ಸಂರಕ್ಷಣೆ ನಿರ್ವಹಣಾ ವ್ಯವಸ್ಥೆಗಳನ್ನು ಗುರುತಿಸಿ ಪ್ರಶಸ್ತಿ ಲಭಿಸಿದೆ. ಇನ್ನು ಸಂಸ್ಥೆಯ ಆಡಳಿತದಲ್ಲಿ ಪಾರದರ್ಶಕತೆ, ಗುಣಮಟ್ಟ, ಪರಿಸರ ಕಾಳಜಿ, ಸುರಕ್ಷತೆಯ ಬಗ್ಗೆ ಸಮಿತಿಯ ಬದ್ಧತೆಯನ್ನ ಜಾಗತಿಕ ಮಟ್ಟದಲ್ಲಿ ದೃಢೀಕರಿಸುವ ಮಾನ್ಯಗಳಾಗಿವೆ ಎಂದರು. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಕಿರಣ್ ಕೂತಿದ್ದಾರೆ. ಹಾಗೆ ನಮ್ಮ ಮಠದ ಅಧ್ಯಕ್ಷರಾದಂತಹ ಇದು ನಿಮಗೆ ಪತ್ರಿಕೆ ಪ್ರಕಟಣೆ 3 ಅಂತಾರಾಷ್ಟ್ರೀಯ ಐಎಸ್ಒ ಪ್ರಮಾಣಗಳು ಲಭಿಸಿರುವುದು ಸಮಿತಿಯ ಎಲ್ಲ ಸದಸ್ಯರು, ದಾನಿಗಳು ಹಾಗೂ ಭಕ್ತರು ಹೆಮ್ಮೆಯ ವಿಷಯವಾಗಿದೆ. ಈ ISO 9001 2015 ಗುಣಮಟ್ಟ ನಿರ್ವಹಣೆಗೋಸ್ಕರ ಕೊಟ್ಟಿದ್ದಾರೆ. ಇನ್ನೊಂದು 14,001 2015 ಇದು ಪರಿಸರ ನಿರ್ವಹಣಾ ವ್ಯವಸ್ಥೆ ಕೊಟ್ಟಿದ್ದಾರೆ. ಮತ್ತು ಇನ್ನೊಂದು 4500 2018 ಔದ್ಯೋಗಿಕ ಆರೋಗ್ಯ ಮತ್ತು ಸುರಕ್ಷತಾ ನಿರ್ವಹಣಾ ವ್ಯವಸ್ಥೆಗೋಸ್ಕರ ಒಂದು ಕೊಟ್ಟಿದ್ದಾರೆ. ಈ ಪ್ರಮಾಣಗಳು ಕೇವಲ ಪ್ರಶಸ್ತಿಗಳಲ್ಲ, ಸಂಸ್ಥೆಯ ಆಡಳಿತದಲ್ಲಿ ಪಾರದರ್ಶಕತೆ, ಗುಣಮಟ್ಟ, ಪರಿಸರ ಕಾಳಜಿ ಹಾಗೂ ಸುರಕ್ಷತೆಯ ಬಗ್ಗೆ ನಮ್ಮ ಬದ್ಧತೆಯನ್ನು ಜಾಗತಿಕ ಮಟ್ಟದಲ್ಲಿ ದೃಢೀಕರಿಸುವ ಮಾನ್ಯತೆಗಳಾಗಿವೆ. ಈ ಸಾಧನೆ ಹಿಂದೆ ಸಮಿತಿಯ ಎಲ್ಲ ಪದಾಧಿಕಾರಿಗಳು, ಸದಸ್ಯರು, ಸ್ವಯಂ ಸೇವಕರು, ದಾನಿಗಳು, ಶ್ರೀ ರಾಘವೇಂದ್ರ ಸ್ವಾಮಿ ಭಕ್ತರ ದಾನಿಗಳ ಹಾಗೂ ಸಮಿತಿಯ ಎಲ್ಲ ಕಾರ್ಯಕರ್ತರ ಪರಿಶ್ರಮ, ಸಹಕಾರದಿಂದ ಬಂದಿದೆ. ಅವರಿಗೆ ನಮ್ಮ ಹೃತ್ಪೂರ್ವಕ ಕೃತಜ್ಞತೆಗಳು ಸಲ್ಲಿಸುತ್ತೇವೆ. ಈ ಗೌರವವನ್ನು ಶ್ರೀ ರಾಘವೇಂದ್ರ ಗುರು ಸಾರ್ವಭೌಮರ ಪಾದಾರವಿಂದಗಳಿಗೆ ಸಮರ್ಪಿಸುತ್ತಾ ಇದ್ದೇವೆ. ಶ್ರೀ ರಾಘವೇಂದ್ರ ಸೇವಾ ಸಮಿತಿ ಮಠದ ಸೇವಾ ನಿರ್ವಹಣೆ, ಭಕ್ತರ ಸೇವೆ, ಧಾರ್ಮಿಕ ಹಾಗೂ ಸಾಂಸ್ಕೃತಿಕ ಕಾರ್ಯಕ್ರಮಗಳು, ವೈದ್ಯಕೀಯ ಶಿಬಿರ ಹಾಗೂ ಶಾಲೆ ದತ್ತು ಯೋಜನೆಗಳು ಅತ್ಯಂತ ವ್ಯವಸ್ಥಿತವಾಗಿ ನಡೆಸುತ್ತಿರುವುದು ಈ ಪ್ರಮಾಣೀಕರಣಗಳು ದೃಢಪಡಿಸಿದೆ. ಮುಂದಿನ ದಿನಗಳಲ್ಲಿ ಇನ್ನಷ್ಟು ಜನಪರ ಸೇವಾ ಮೂಲಕ ಹಾಗೂ ಸಮಾಜಮುಖಿ ಕಾರ್ಯಕ್ರಮ ಹಮ್ಮಿಕೊಂಡು ಸೇವಾ ಸಮಿತಿ ರಾಜ್ಯ ಹಾಗೂ ರಾಷ್ಟ್ರ ಮಟ್ಟದಲ್ಲಿ ಮಾದರಿ ಸೇವಾ ಸಮಿತಿಯನ್ನು ರೂಪಿಸುವ ಸಂಕಲ್ಪವನ್ನು ನಾವು ಹೊಂದಿದ್ದೇವೆ. ISO ಪ್ರಮಾಣೀಕರಣದ ಸಾರ್ವಜನಿಕರಿಗೆ ಏನು ಪ್ರಯೋಜನವೆಂದರೆ ಸೇವೆಗಳ ಗುಣಮಟ್ಟ ಹೆಚ್ಚಾಗುತ್ತದೆ, ಆಡಳಿತದಲ್ಲಿ ಪಾರದರ್ಶಕತೆ ಮೂಡುತ್ತದೆ, ಸೇವೆಗಳು ನಿಗದಿತ ಮಾನದಂಡದಂತೆ ನಡೆಯುತ್ತವೆ. ಸೇವಾ ಮಿನಿಮಮ್ 6 ತಿಂಗಳು ತೊಗೊತಾರೆ ಅವರು. ಇದು ನಮಗೆ ಕೇಳಲ್ಲ ಅವ್ರು ಯಾವುದೂ. ಇದೆಲ್ಲ ಪಬ್ಲಿಕ್ಕೆಲ್ಲ ಅವೇರ್ನೆಸ್, ಅವರನ್ನು ಪಬ್ಲಿಕ್ ಹತ್ರ ಬಂದು ವಿಚಾರ ಮಾಡಿ ಕೊನೆಗೆ ನಮ್ಮ ಹತ್ರ ಬರ್ತಾರೆ. ನಮ್ಮದು ಅಕೌಂಟ್ಸ್ಗಳು, ಬ್ಯಾಲೆನ್ಸ್ ಶೀಟ್ಗಳು, ಈ 5 ವರ್ಷದ್ದು ಏನು ನಡೆದಿದೆ ವ್ಯವಹಾರಗಳು, ಅದನ್ನೆಲ್ಲ ಅವರು ಕ್ಯಾಲ್ಕುಲೇಟ್ ಮಾಡ್ಕೊತಾರೆ. ಆಮೇಲೆ ಪಬ್ಲಿಕ್ ಅವೇರ್ನೆಸ್ಸು, ಆಮೇಲೆ ಅವರುಗಳೇ ಬಂದು ನೋಡ್ಕೊಂಡು ಹೋಗ್ತಾರೆ. ನಮಗೆ ಅವ್ರು ಯಾರು ಬಂದರು, ಯಾವಾಗ ಹೋಗ್ತಾರೆ, ನಮಗೇನೂ ಐಡಿಯಾ ಇಲ್ಲ. ಅದು ಆ ಥರದಲ್ಲಿ ಅವರು ಬಂದು ಮಾಡ್ಕೊಂಡು, ಇದು ನಮಗೆ ಬಂದಿರೋದು ಜಿನಿವಾದಿಂದ ಬಂದಿದೆ. ಒಂದು ಜಿನಿವಾದಿಂದ ಬಂದಿದೆ, ಇನ್ನು 2 ಸ್ವಿಟ್ಜರ್ಲ್ಯಾಂಡ್ನವ್ರು ಕೊಟ್ಟಿದ್ದಾರೆ ನಮಗೆ. ಇದು ಇಂಟರ್ನ್ಯಾಷನಲ್ ಕಂಪ್ನಿ. ಆಮೇಲೆ ಸೌತ್ ಇಂಡಿಯಾ, ದಕ್ಷಿಣ ಭಾರತದಲ್ಲೇ ನಮ್ಮ ಮಠಕ್ಕೆ ಬಂದಿರೋದು ಫಸ್ಟ್ ಟೈಮ್ ಇದು. ಈ ಥರ ಬೇರೆ ಎಲ್ಲೂ ಬಂದಿಲ್ಲ ಸರ್. ಹೌದು, ಹಾಂ. ಪೂಜಾ ನಡೆಯುತ್ತೆ ಗರ್ಭಗುಡಿಲಿ, ಪ್ರತಿ ದಿವಸ ಪೂಜೆ ನಡೆಯುತ್ತೆ. ಅದರದ್ದು ಇದ್ರ ಬೇಕಾ ತೊಗೊಂಡ್ಯಾರೆ. ಆಮೇಲೆ ಪ್ಲಸ್ಸು ಅಡುಗೆ ಇದು. ಆಮೇಲೆ ಪ್ರತಿ ತಿಂಗಳು ನಾವು ಇಲ್ಲೇನು ಅನ್ನದಾನ ಮಾಡ್ತಾಯಿದ್ದೀವಿ, 2,000 ರಿಂದ 3,000 ಜನ ಅನ್ನದಾನ ಕೊಡ್ತೇವೆ ಪ್ರತಿ ತಿಂಗಳು ಗುರುವಾರ. ಆಮೇಲೆ ಪ್ರತಿ ಗುರುವಾರ ಓಕೆ ಸರ್.